ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಒಂದು ವಿಷಯ, ಅಂದ್ಕೊಂಡಿರೋದು ಯಾಕೆ ಆಗೋದಿಲ್ಲ ಅಂತ ಹೇಳಿ. ನೋಡಿ, ತುಂಬ ಜನ ಅನ್ಕೊತಾರೆ. ಕೆಲವೊಬ್ಬರು ಅದನ್ನು ಮಾಡಿ ಸಕ್ಸಸ್ ಆಗ್ತಾರೆ, ಇನ್ನು ಕೆಲವೊಬ್ಬರು ಹಾಗೆ ಉಳ್ಕೊಂಡ್ಬಿಡ್ತಾರೆ. ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಏನಾದ್ರು ಒಂದು ಅನ್ಕೊತಾ ಇದ್ದೀವಿ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ಫಸ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನೆಗೆಟಿವ್ ಆದ ಯೋಚನೆ ಅಂದರೆ, ನೋಡಿ, ಕೆಲವೊಬ್ರು ಅನ್ಕೊತಾರೆ ಅದು ನಮ್ಮ ಹಣೆ ಬರದಲ್ಲಿ ಇದೆಯೋ ಏನಿಲ್ವೋ, ಆಮೇಲೆ ಅದು ಆಗುತ್ತೋ ಇಲ್ವೋ, ಈ ಥರ ಯೋಚನೆಗಳು ಏನಾದ್ರು ನಮ್ಮ ತಲೆಯಲ್ಲಿ ಬಂದರೆ ನಾವು ಅದನ್ನು ಮಾಡೋದಿರಲಿ, ಅದು ಮಾಡಬೇಕು ಅನ್ನೋ ಯೋಚನೆ ಕೂಡ ಬರೋದಿಲ್ಲ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ನಾವು ಅಂದ್ಕೊಂಡಿರೋದು ಆಗ್ತಾ ಇಲ್ಲ ಅಂದರೆ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವು ಸ್ವಲ್ಪ ಅದನ್ನು ತಿಳ್ಕೋಬೇಕಾಗುತ್ತೆ, ಎಲ್ಲಿ ಎಡವುತ್ತಾ ಇದ್ದೀವಿ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಆಕಾಶದಲ್ಲಿ ಹಾರಾಡೋ ವಿಮಾನದಿಂದ ಹಿಡಿದು ಸಮುದ್ರದಲ್ಲಿ ತೇಲಾಡೋ ದೊಡ್ಡ ದೊಡ್ಡ ಹಡಗಿನವರೆಗೂ ಮನುಷ್ಯನೇ ಎಲ್ಲ ಸೃಷ್ಟಿ ಮಾಡಿದ್ದಾನೆ. ದೇವರು ನಮಗೆ ಅಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮೊದಲು ನಾವಿದನ್ನು ತಲೆಯಲ್ಲಿ ಇಟ್ಕೋಬೇಕು. ನೋಡಿ, ನಾವು ಇವಾಗ ಏನಾದ್ರು ಒಂದು ಮಾಡಬೇಕು ಅಂತ ಅನ್ಕೊತೀವಲ್ಲ, ಅದೇನು ತುಂಬ ದೊಡ್ಡದೇನು ಇರೋದಿಲ್ಲ. ಯಾರು ಮಾಡದೇ ಇರೋದು ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋದಿಲ್ಲ. ತುಂಬ ಜನ ಮಾಡಿರ್ತಾರೆ, ನಾವು ಅದನ್ನು ಮಾಡಬೇಕು ಅಂತ ಅಂದ್ಕೊತೀವಿ. ಹಾಗಾಗಿ ಇವೆಲ್ಲ ಸಣ್ಣ ಪುಟ್ಟ ಅಷ್ಟೇ, ಸಣ್ಣ ಪುಟ್ಟ ಅಂತಲೇ ನಾವು ಭಾವಿಸಬೇಕು. ಆವಾಗಲೇ ಅವನ್ನ ಧೈರ್ಯದಿಂದ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನಾವು ಎಲ್ಲಿ ಎಡವುತ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ನಾವು ಅಂದ್ಕೊಂಡಿರೋದನ್ನು ಬೇರೆಯವ್ರನ್ನ ನೋಡಿ ನಾವು ಕಾಪಿ ಮಾಡ್ತಿದ್ದೀವೋ ಅಥವಾ ನಾವೇ ಅದನ್ನು ಇಷ್ಟಪಟ್ಟು ಮಾಡೋಕ್ಕೆ ಹೊರಟಿದ್ದೀವ ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇವು ಎರಡಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ಹೇಳಬೇಕು ಅಂದರೆ. ನೋಡಿ, ನಾವು ಬೇರೆ ಯಾರನ್ನೋ ನೋಡಿ ಕಾಪಿ ಮಾಡಿದ್ವಿ ಅಂದರೆ, ಅದನ್ನು ನಾವು ಮಾಡಬೇಕು ಅಂತ ಹೇಳಿ ಕಾಪಿ ಮಾಡಿದ್ವಿ ಅಂದರೆ ಅದು ನಮಗೆ ತುಂಬ ಬೇಗ ಬೋರ್ ಆಗಿಬಿಡುತ್ತೆ. ಏನಾದ್ರು ನಾವೇ ಸ್ವ ಇಚ್ಛೆಯಿಂದ ಇಷ್ಟಪಟ್ಟು ಅದನ್ನು ಮಾಡೋಕ್ಕೆ ಹೊರಟ್ವಿ ಅಂದರೆ ನಾವು ಅದನ್ನು ಎಷ್ಟು ಮಾಡಿದ್ರೂ ನಮಗದು ಬೇಜಾರು ಅನಿಸೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಆಗಲಿ, ಅದು ನಮಗೆ ಖುಷಿಯನ್ನು ಕೊಡಬೇಕು. ನಾವು ಅದನ್ನು ಇಷ್ಟಪಟ್ಟು ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ. ನಾವು ಅಂದುಕೊಂಡಿರೋ ಕೆಲಸಕ್ಕೆ ನಾವು ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀವಿ. ನೋಡಿ, ಹಾಗೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ಇದನ್ನು ನಾನು ಟ್ರೈ ಮಾಡಿದ್ದೀನಿ, ನೀವು ಒಂದು ಸಲ ಟ್ರೈ ಮಾಡಿ. ರಾತ್ರಿ ಮಲಗುವಾಗ ಸುಮ್ಮನೆ ಹಾಗೆ ಯೋಚನೆ ಮಾಡಿ. ನೀವು ಏನಾದ್ರು ಒಂದು ಅಂದ್ಕೊಂಡಿರ್ತೀರ, ಅದಕ್ಕೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ದೀರಾ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಅದರಲ್ಲಿ ಒಂದು ಸ್ವಲ್ಪನೇ ನೀವು ಟೈಮ್ ಸ್ಪೆಂಡ್ ಮಾಡಿರಲ್ಲ. ಯಾಕೆ ಅಂತಂದರೆ, ನೋಡಿ, ಅದೇ ನಾನು ಆವಾಗಲೇ ಈ ಹಿಂದೆನೇ ಹೇಳಿದ್ನಲ್ವ, ನೀವೇನಾದ್ರು ಕಾಪಿ ಮಾಡಿದರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ. ಏನಾದ್ರು ನೀವು ನಿಮ್ಮ ಇಷ್ಟದಂತೆ ಅದನ್ನು ನೀವು ಮಾಡೋಕ್ಕೆ ಹೊರಟಿದ್ರಿ ಅಂದರೆ ಖಂಡಿತ ಅದನ್ನು ಸ್ವಲ್ಪನಾದರೂ ಮಾಡಿರ್ತೀರ. ಹಾಗಾಗಿ ಅದಕ್ಕೆ ಸಮಯವನ್ನು ಕೊಡೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಸಮಯನ ಕೊಟ್ಟರೆ ಸಾಲದು, ಅದನ್ನು ಮಾಡೋ ಒಂದು ಪ್ರಯತ್ನದಲ್ಲಿರಬೇಕು ದಿನೇ. ಮತ್ತು ನಾವು ಮಾಡೋ ಒಂದು ಕೆಲಸ ಅದು ನಮ್ಮನ್ನು ಡೆವಲಪ್ ಮಾಡೋ ಥರ ಇರಬೇಕು. ಅಂದರೆ ಜೀವನದಲ್ಲಿ ನಾವು ಡೆವಲಪ್ ಆಗ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಆ ಒಂದು ಕೆಲಸ ನಾವು ದಿನೇ ಇನ್ನೂ ಹೆಚ್ಚೆಚ್ಚಾಗಿ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ಏನು ಲಾಭ ಇಲ್ಲ. ಸುಮ್ಮನೆ ಅದು ನನ್ನ ಫ್ಯಾಷನ್ನು ಅದು ಇದು ಅಂತ ಹೇಳಿ ನಾವು ಸುಮ್ಮನೆ ಮಾಡೋಕ್ಕೆ ಹೋದ್ವಿ ಅಂದರೆ 1 ದಿವಸ ಮಾಡ್ತೀವಿ, 2 ದಿವಸ ಮಾಡ್ತೀವಿ, 3ನೇ ದಿವಸಕ್ಕೆ ಬೋರ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಆಗಲಿ, ನಾವು ಅಂದ್ಕೊಂಡಿರೋದು ಅದರಿಂದ ನಾವು ಡೆವಲಪ್ ಆಗೋ ಥರ ಇರಬೇಕು. ಅದರಿಂದ ನಮಗೆ ಲಾಭ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನು
ದಿನೇ ದಿನೇ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಧೈರ್ಯ. ಧೈರ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಫಸ್ಟು ಏನಾರು ಮಾಡಬೇಕು ಅಂತಂದಾಗ, ಇವಾಗ ನೋಡಿ, ಏನಾರು ಒಂದು ಬಿಸ್ನೆಸ್ ಮಾಡಬೇಕು ಅಂದಾಗ ಫಸ್ಟ್ ಹೇಳ್ತಾರೆ ಎಲ್ಲರೂ, ಫಸ್ಟು ದುಡ್ಡು ಬೇಕು ಅಂತ ಹೇಳಿ. ದುಡ್ಡಲ್ಲ, ಫಸ್ಟು ಬೇಕಾಗಿರೋದೇ ಧೈರ್ಯ. ಇಲ್ಲ, ನಾನು ಅದನ್ನು ಮಾಡಲೇಬೇಕು ಅನ್ನೋ ಒಂದು ಧೈರ್ಯ, ಒಂದು ಹಠ, ಒಂದು ಛಲ ಇತ್ತು ಅಂದರೆ ಅವನು ಎಲ್ಲಾದರೂ ದುಡ್ಡು ಅಡ್ಜಸ್ಟ್ ಮಾಡೇ ಮಾಡ್ತಾನೆ, ದುಡ್ಡು ಅಡ್ಜಸ್ಟ್ ಆಗ್ತವೆ. ಆದರೆ ಧೈರ್ಯನೇ ಇಲ್ಲ, ಅಯ್ಯೋ ಅದೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ, ಅದರಿಂದ ಲಾಸ್ ಏನಾದ್ರು ಆಗುತ್ತೋ ಏನೋ, ಈ ಥರ ಭಯ ಏನಾದ್ರು ಇತ್ತು ಅಂದರೆ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅದನ್ನು ಆಸೆ, ಇಲ್ಲ ಅದು ಒಂದು ಮಾಡಬೇಕನ್ನೋ ಒಂದು ಆಸೆ ಇಟ್ಕೊತೀರ ಅಷ್ಟೇ, ಅದನ್ನು ನೀವು ಕಾರ್ಯರೂಪಕ್ಕೆ ತರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ಧೈರ್ಯ. ಅಂದ್ಕೊಳ್ಳೋದೇನು ಸ್ನೇಹಿತರೆ, ಎಲ್ಲರೂ ಅಂದ್ಕೊತಾರೆ, ಎಲ್ಲರಲ್ಲೂ ಆಸೆ ಇದ್ದೇ ಇರ್ತವೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅಂದ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದನ್ನು ಧೈರ್ಯದಿಂದ ಮಾಡೋಕ್ಕೆ ನಾವು ಮುನ್ನುಗ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಧೈರ್ಯ ಅನ್ನೋದು ಫಸ್ಟ್ ಬೇಕೇ ಬೇಕು. ಮತ್ತು ಇನ್ನೊಂದು ಸ್ನೇಹಿತರೆ, ಲಾಸ್ಟಾಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾರೋ ಬಂದು ಇದಕ್ಕೆ ಸಹಾಯ ಮಾಡಬೇಕು, ಹಾಗಿದ್ದಾಗ ಮಾತ್ರ ನಾನು ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಂಡ್ರಿ ಅಂದರೆ ನೀವು ತುಂಬಾ ಹಿಂದುಳಿತೀರ. ನೋಡಿ, ನಾನು ಒಂದು ಟೈಮ್ ಹಾಗೇ ಇದ್ದೆ ಹೇಳಬೇಕು ಅಂದರೆ. ಏನಾರು ಒಂದು ಮಾಡಬೇಕಾದ್ರೆ ಅವ್ರು ಬೇಕು, ಇವ್ರು ಬೇಕು, ಅವ್ರ ಸಹಾಯ ಬೇಕು, ಇವ್ರ ಸಹಾಯ ಬೇಕು ಅಂತ ಕಾದೆ ತುಂಬ ದಿವಸ ಕಾದೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಲ್ಲ ಅವರು ಬ್ಯುಸಿ ಇರ್ತಾರೆ. ಅವ್ರದ್ದು ತಪ್ಪಲ್ಲ, ಯಾಕಂದರೆ ಅವ್ರದ್ದು ಬೇರೆಯವ್ರದ್ದು ಒಂದು ಲೈಫ್ ಇರುತ್ತಲ್ವ, ಅವ್ರಿಗೂ ತುಂಬ ಜವಾಬ್ದಾರಿ ಇರ್ತಾರೆ, ಅವರು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ ನಾವು ಮತ್ತೊಬ್ಬರನ್ನ ಕಾಯೋದು ತುಂಬಾ ತಪ್ಪಾಗುತ್ತೆ. ಮೊದಲು ನಾವು ಮುನ್ನುಗ್ಗಬೇಕು, ಆಮೇಲೆ ಅದು ಸೆಕೆಂಡ್ರಿ ಬೇರೆ ಯಾರೋ ದೇವರು ಯಾರೋ ಒಬ್ಬರು ಮುಖಾಂತರ ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಹಾಗಾಗಿ ಆತ್ಮವಿಶ್ವಾಸ ಇಲ್ಲ, ನಾನು ಇದು ಮಾಡೇ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ನಾವು ಏನು ಮುಂದೆ ನುಗ್ತೀವಲ್ವ, ಆತ್ಮವಿಶ್ವಾಸ ನಮಗೆ ತುಂಬ ಮುಖ್ಯ.